ಮಾ ದೇವರಿ, ಸೌತ್ ಆಫ್ರಿಕಾ ಉಡಿಸ್ ಡಮಾರ್ ಮಟಶ್ ಧೂಳಿಪಟ ಫಿನ್ ಆಲನ್ ಫಾಸ್ಟೆಸ್ಟ್ T20 ವರ್ಲ್ಡ್ ಕಪ್ 100, 33 ಬಾಲಿಗೆ 100. ಓ ದೇವ, ಸೌತ್ ಆಫ್ರಿಕಾವನ್ನ ಬಗ್ಗು ಪಡೆದು ನ್ಯೂಜಿಲ್ಯಾಂಡ್ T20 ವರ್ಲ್ಡ್ ಕಪ್ 2026 ಫೈನಲ್ಗೆ ಲಗ್ಗೆ ಇಟ್ಟದು. ಅದು ಸಹ ಯಾವ ರೇಂಜಿಗೆ, ಶರವೇಗದಲ್ಲಿ ಲಗ್ಗೆ ಇಟ್ಟಿದೆ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಮಾತಾಡ್ತಿರೋದು. ಕುಶಲವೇ, ಕ್ಷೇಮವೇ, ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಕ್ರಿಕೆಟಾಕ್ಸ್ ಯೂಟ್ಯೂಬ್ ಚಾನಲ್. ಓ ದೇವ, ನಾನು ಈ ಥರದ ಚೇಸ್ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಓಕೆ, ಒಂದು ಸೌತ್ ಆಫ್ರಿಕಾದ ಬ್ಯಾಟಿಂಗ್ ಎಲ್ಲ ನೋಡಿದ ಮೇಲೆ ಗೊತ್ತಾಗಿತ್ತು ಅಂದರೆ, ಅಥವಾ ಒಂದು ಭರವಸೆ ಇತ್ತು. ಏನಂತಂದರೆ ನ್ಯೂಜಿಲ್ಯಾಂಡ್ ವಿನ್ ಆಗ್ತದೆ ಮಾರೆ, ಪರವಾಗಿಲ್ಲ ಮಾರೆ ಅಂತ ಒಂದು ಸ್ಟ್ರಾಂಗ್ ಸೌತ್ ಆಫ್ರಿಕಾವನ್ನು ಬಗ್ಗು ಹೊಡೆದ್ರಲ್ಲ. ಅಜೇಯವಾಗಿ ಏನು ಈ ಸೆಮಿಫೈನಲ್ ತನಕ ಬಂದಿರುವಂಥ ಸೌತ್ ಆಫ್ರಿಕಾವನ್ನು ನ್ಯೂಜಿಲ್ಯಾಂಡ್ ಪರವಾಗಿಲ್ಲ ಮಾರೆ ಬಗ್ಗು ಹೊಡೆದ್ರು, ಶಾಬಾಷ್ ನ್ಯೂಜಿಲ್ಯಾಂಡ್ ಅಂತ ನಾನು ಹಾಗೆಲ್ಲ ಹೇಳ್ಬೇಕನ್ನ ಅಂದ್ಕೊಳ್ತಿದ್ರೆ, ಚೇಸ್ ನೋಡಿದಾಗ ಏನು ಅನಿಸಿತ್ತು ಅಂತಂದರೆ, ಸೌತ್ ಆಫ್ರಿಕಾದ ಬೌಲಿಂಗ್ ಹಾಗಾದರೆ ನಾವು ಓವರ್ ಹೈಪ್ ಮಾಡಿದೆವ ಇಷ್ಟು ದಿನ, ಅಥವಾ ಆಲ್ ಆಫ್ ಅ ಸಡನ್ ಸೈಫರ್ಟ್ ಮತ್ತೆ ಫಿನ್ ಆಲನ್ ಆರೆಂಜಿಗೆ ಫಾರ್ಮಿಗೆ ಬಂದ್ರ ಅಣ್ಣ. ಈಗ ಭಯ ಆಗ್ತಾ ಉಂಟಣ್ಣ, ಫೈನಲ್ಗೆ ಇಂಡಿಯಾ ಅಥವಾ ಇಂಗ್ಲೆಂಡ್ ಅಲ್ವಾ ಬರೋದು. ಇಂಡಿಯಾ ಬರೋದು ಅಂತ ನಾವು ಅಂದ್ಕೊಳ್ತಾ ಇದ್ದೇವೆ. ನಂಗೆ ಈಗ ಒಂಥರ ಭಯ ಆಗ್ತಾ ಉಂಟು. ಯಾಕಂದರೆ ಬೈಲ್ಯಾಟ್ರಲ್ ಸೀರೀಸ್ T20 ವರ್ಲ್ಡ್ ಕಪ್ ಮುಗಿಯುವ ಜಸ್ಟ್ ಮುಂಚೆ ಒಂದು ಬೈಲ್ಯಾಟ್ರಲ್ ಸೀರೀಸ್ ಆಗಿತ್ತು, ಇಂಡಿಯಾ ವರ್ಸಸ್ ನ್ಯೂಜಿಲ್ಯಾಂಡ್. ನಾವು 4-1 ಅಂತರದಿಂದ ವಿನ್ ಆಗಿದ್ದೆವು. 4-1 ಅಂತರದಿಂದ ವಿನ್ ಆಗಿದ್ದೆವು. ಈಗ ಅದರದ್ದು ರಿವೆಂಜಿಗೆ ಕಾಯ್ತಾ ಇದ್ದಾರೆ ನ್ಯೂಜಿಲ್ಯಾಂಡ್ ಅವರು. ಒಂಚೂರು ಭಯ ಆಗ್ತಾ ಉಂಟು ನೋಡಿ. ಫಸ್ಟ್ ಬ್ಯಾಟಿಂಗ್ ಮಾಡಿದಂಥ ಏನು ಸೌತ್ ಆಫ್ರಿಕಾ, ಫಸ್ಟ್ ಆ್ಯಕ್ಚುಲಿ ಟಾಸ್ ವಿನ್ ಆದದ್ದು ಏನು ನ್ಯೂಜಿಲ್ಯಾಂಡ್ ಅವ್ರು ಹೇಳಿದ್ರು, ನಾವು ಬೌಲಿಂಗ್ ಆಯ್ಕೆ ಮಾಡ್ತೇವೆ, ಯಾಕಂತಂದರೆ ಕೋಲ್ಕತ್ತಾ ಈಡನ್ ಗಾರ್ಡನ್ಸ್ ಇಲ್ಲಿ ಡ್ಯೂ ಇರ್ತದೆ, ನಾವು ಬೌಲಿಂಗ್ ಆಯ್ಕೆ ಮಾಡ್ತೇವೆ ಅಂತ. ಒಟ್ಟು ಕರೆಕ್ಟಾಗಿ ಇವತ್ತು ಸೌತ್ ಆಫ್ರಿಕನ್ ಏನು ಬ್ಯಾಟ್ಸ್ಮನ್ ಇದು ಚೋಕ್ ಅಲ್ಲದೆ ಇನ್ನೆಂತ ಅಣ್ಣ. ಅಜೇಯವಾಗಿ ಬಂದಿದ್ದೀರಿ. ಬ್ಯಾಟಿಂಗ್ ನೀವು ಕಂಪ್ಯಾರಿಸನ್ ಮಾಡಿದಾಗ, ನ್ಯೂಜಿಲ್ಯಾಂಡ್ ವರ್ಸಸ್ ಸೌತ್ ಆಫ್ರಿಕಾ ಕಂಪೇರ್ ಮಾಡಿದಾಗ, ಬ್ಯಾಟಿಂಗ್ ಯೂನಿಟ್ ನ್ಯೂಜಿಲ್ಯಾಂಡ್ಗಿಂತ ಸ್ಟ್ರಾಂಗ್ ಸೌತ್ ಆಫ್ರಿಕಾ, ಬೌಲಿಂಗ್ ಯೂನಿಟ್ ನ್ಯೂಜಿಲ್ಯಾಂಡ್ಗಿಂತ ಮಚ್ ಸ್ಟ್ರಾಂಗರ್, ಹಾಗೆ ಹೀಗೆ ಅಂತೆಲ್ಲ ಬಿಲ್ಡಪ್ ಎಲ್ಲ ಇರುವಾಗ ಇವತ್ತು ಮಾಡಿದ್ದು ಚೋಕ್ ಅಲ್ಲದೆ ಇನ್ನೆಂಥದ್ದು. ಇವತ್ತು ಚೋಕೆ ಮಾಡಿದ್ದು, ಬ್ಯಾಟಿಂಗ್ ಕೂಡ ಹಾಗೆ, ಬೌಲಿಂಗ್ ಕೂಡ ಹಾಗೆ. ಬೌಲಿಂಗ್ ಅಂತೂ ಕೇಳೋದು ಬೇಡ, ದೇವರ ಸ್ಲಾಟಲ್ಲಿ ಇದ್ದಾಗ ಹೊಡಿಮಗ ಬಿಡಬೇಡ ಅವನ್ನ, ಬಿಡಬೇಡ ನನ್ನ ಅಂತ ಅವರೇ ನಾ ಅಲ್ಲಿ ಹಾಕ್ತೇನೆ, ನೀನು ಹೊಡಿ, ನನ್ನನ್ನು ಬಿಡಬೇಡ ಅಂತ ಹೇಳಿದಾಗಿತ್ತು ಬೌಲಿಂಗ್. ಇವತ್ತು ಮೆಕಾಂಕಿ ಟೀಮಲ್ಲಿ ಇದ್ರು, ಹಾಕಿದ್ದು ಒಂದೇ ಓವರ್. ಇಬ್ರು ಲೆಫ್ಟ್ ಹ್ಯಾಂಡ್ ಏನು ಬ್ಯಾಟ್ಸ್ಮನ್ ಇದ್ದಾರೆ, ಯಾರು, ಒಂದು ಡಿ ಕಾಕ್, ಇನ್ನೊಂದು ರಿಕಲ್ಟನ್. ಪವರ್ ಪ್ಲೇಲಿ ಡಿ ಕಾಕ್ ಮತ್ತೆ ಮಾರ್ಕ್ರಮ್ ಅವರು ಬ್ಯಾಟಿಂಗ್ ಮಾಡ್ತಾರೆ. ಸರಿ, ಡಿ ಕಾಕ್ ಸ್ಟ್ರೈಕಲ್ಲಿ ಇದ್ದಾರಲ್ಲ, ಮೆಕಾಂಕಿಗೆ ಒಂದು ಓವರ್ ಕೊಡುವ ಅಂತ ಸ್ಯಾಂಟ್ನರ್ ಅವರು ಒಂದು ಓವರ್ ಕೊಟ್ಟರು. ಆ ಓವರಲ್ಲೇ ಏನು ಪಾಕಿಸ್ತಾನದ ವಿರುದ್ಧ ನಮ್ಮ ಅಭಿಷೇಕ್ ಶರ್ಮಾ ಅವರು ಔಟ್ ಆಗಿದ್ರು ನೋಡಿ. ಮಿಡಾನ್ ಮೇಲೆ ಹೊಡಿಲಿಕ್ಕೆ ಹೋಗಿ ಮಿಡಾನ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗಿದ್ರಲ್ಲ, ಅದೇ ತರಹದ ಶಾಟ್, ಆಲ್ಮೋಸ್ಟ್ ಒಂದೇ ಥರ ಅವರು ಅಭಿಷೇಕ್ ಶರ್ಮಾ ಅವರು ಔಟ್ ಆದ ರೀತಿಯಲ್ಲೇ ಡಿಕಾಕ್ ಅವರು ಔಟ್ ಆದರು. ನೆಕ್ಸ್ಟ್ ಬಾಲೇ ರಿಕಲ್ಟನ್ ಅವರು ಕೂಡ ಔಟ್ ಆದರು. ಪವರ್ ಪ್ಲೇಲಿ 2 ವಿಕೆಟ್ ಹೋಗಿದೆ. ಮೆಕಾಂಕಿಗೆ ಸಿಕ್ಕಿದ್ದು ಒಂದೇ ಓವರ್, 1 ಓವರಿಗೆ 9 ರನ್ನಿಗೆ 2 ವಿಕೆಟ್. ಅವರ ಕೆಲಸವನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಿದ್ದಾರೆ. ಅದಾದಮೇಲೆ ಮಾರ್ಕ್ರಮ್ ಅವರು ಇದಕ್ಕೆ ಕಮೆಂಟಲ್ಲಿ ಬರ್ತದೆ, ಅದು ಥರ್ಡ್ ಅಂಪೈರ್ ಸಮೋಸ ಅಂತ. ಡಿಬೇಟೇಬಲ್. ನನಗೆ ಔಟ್ ಅಂತ ಅನ್ನಿಸ್ತಾ ಇತ್ತಪ್ಪ, ಯಾಕಂತಂದರೆ ಕೈ ಕೆಳಗಡೆ ಇತ್ತು, ಬಾಲ್ ಇದು ಕೆಳಗಡೆಯೇ ಇತ್ತು. ನನ್ನ ಕಣ್ಣಿಗಂತೂ ಅದು ಓಕೆ ಔಟ್ ಅಂತ, ಅಟ್ಲೀಸ್ಟ್ 51% ಔಟ್, 49% ನಾಟ್ ಔಟ್ ಥರ. 50-50 ಅಂತೂ ಅಲ್ಲ, ನನಗೆ ಔಟ್ ಅಂತ ಅನಿಸ್ತು. ನಿಮಗೆ ಕೆಲವರಿಗೆ ಇಲ್ಲ ಮೋಸ ಅಂತ ಹೇಳ್ತಾರೆ. ಅದು ನನಗೆ ನಾಟ್ ಔಟ್ ಅಂತ ಅನ್ನಿಸ್ತಾ ಇತ್ತು ಅಂತ ಕೆಲವರು ಹೇಳ್ತಾರೆ. ಓಕೆ, ನಿಮ್ಮ ಒಂದು ಅಭಿಪ್ರಾಯ, ಅದಕ್ಕೆ ನಾನು ಮತ್ತೆ ಆರ್ಗ್ಯೂ ಮಾಡ್ತಾ ಕೂತ್ಕೊಳ್ಕೋದು. ನನಗೆ ಔಟ್ ಅಂತ ಅನ್ನಿಸ್ತಿತ್ತು. ಮಿಲ್ಲರ್ ಕಿಲ್ಲರ್ ಹಾಗೆ ಹೀಗೆ ಅಂತೆಲ್ಲ ಹೇಳ್ತಿದ್ದವಲ್ಲ, ಇವತ್ತು ಗ್ಲೆನ್ ಫಿಲಿಪ್ಸ್ ಕ್ಯಾಚ್ ಬಿಟ್ಟ ಕೂಡಲೇ ನಮಗೆ ಒಂದು ಆಶ್ಚರ್ಯ, ಗ್ಲೆನ್ ಫಿಲಿಪ್ಸ ಕ್ಯಾಚ್ ಬಿಡ್ಬೋದು ಮಾರ್ರೆ ಅಂತ. ಈಸಿ ಕ್ಯಾಚ್ ಅನ್ನೋ ದೊಡ್ಡ ಸ್ಟೈಲಾಗಿ ಹಿಡಲಿಕ್ಕೆ ಹೋಗಿ ಒಂದು ಸುಮ್ಮನೆ ಈಗ ನಾವು ಹಾರಿ ಹಿಡಿಯುವ ಅಂತ ಅಂದ್ಕೊಂಡು ಏನೋ ಸರ್ಕಸ್ ಮಾಡ್ಲಿಕ್ಕೆ ಹೋದ್ರು ಗ್ಲೆನ್ ಫಿಲಿಪ್ಸ್ ಅವರು. ಕ್ಯಾಚ್ ಡ್ರಾಪ್ ಆಯಿತು. ಮಿಲ್ಲರ್ ಇದೆಲ್ಲ ಕ್ಯಾಚ್ ಡ್ರಾಪ್ ಮಾಡ್ತಾರ ಅಣ್ಣ ಅಂತ ಅಂದ್ಕೊಳ್ಳೋದು. ಬಟ್ ಇಲ್ಲ, ಋಣ ಸಂದಾಯ ಮಾಡಬೇಕಲ್ಲ, ಅದೇ ಓವರಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆದರು. ಏನು ಮಿಲ್ಲರ್ ಅವರು ನೆಕ್ಸ್ಟ್ ಬಾಲೇ ಕ್ಯಾಚ್ ಕೊಟ್ಟು ಔಟ್ ಆದರು. ಬ್ರೇವಿಸ್ ಅವರು ಕೂಡ ಹಾಗೆ, ನಾನೇ ವಿಕೆಟ್ ಒಪ್ಪಿಸ್ತೇನೆ, ಯಾಕೆ ನಿಮಗೆ ಯಾಕೆ ರಗಳೆ ಅಂತ. ಇವತ್ತು ಅರ್ಧಕ್ಕರ್ಧ ವಿಕೆಟ್, ನ್ಯೂಜಿಲ್ಯಾಂಡ್ ಇದು ಸೂಪರ್ ಬೌಲಿಂಗ್ ಅಂತ ನಾ ಹೇಳೋದಿಲ್ಲ, ಅರ್ಧಕ್ಕರ್ಧ ವಿಕೆಟ್ ಇವರೇ ಕ್ಯಾಚ್ ಕೊಟ್ಟು ಔಟ್ ಆಗ್ತಿದ್ರು. ಅಂದರೆ
ವಿಕೆಟ್ಸ್ ಥ್ರೋ ಮಾಡೋದು ಅಂತ ಹೇಳ್ತಾರಲ್ಲ, ಹಾಗೆ ಕೆಟ್ಟ ಹೊಡೆತ ಅಂದರು, ರಶ್ ಆಫ್ ಬ್ಲಡ್ ಎಂತ ಒಟ್ರಾಶಿ ಒಂದು, ಎಸ್ಪೆಷಲಿ ಬ್ರೇವಿಸ್ ಮತ್ತು ಮಿಲ್ಲರ್ ಔಟ್ ಆಗಿ ನೋಡಿ ನಂಗಂತ ಬೇಜಾರಾಯ್ತು. ಇದೇಂತ ಈ ನಮ್ನಿ ಸಹ ಔಟ್ ಆಗ್ಬೋದಾ? ಮಿಲ್ಲರಿಗೆ ಒಂದು ಚಾನ್ಸ್ ಸಿಕ್ಕಿ ಕೂಡ ಅವ್ರು ಔಟ್ ಆದರು, ಬ್ರೇವಿಸ್ ಅಂತ ಕೈಗೆ ಕ್ಯಾಚ್ ಕೊಟ್ಟು ಔಟ್ ಆದರು. ಆ್ಯಂಡ್ ಈವನ್ ಏನು ಡಿಕಾಕ್ ಆಗಿರ್ಬೋದು, ರಿಕಲ್ಟನ್ ಆಗಿರ್ಬೋದು, ಎಲ್ಲರ ಕೈ ಕ್ಯಾಚ್ ಕೊಟ್ಟು ಔಟ್ ಆದದ್ದು. ಕೊನೆಗೆ ಮಾರ್ಕೋ ಆ್ಯನ್ಸನ್ ಅವ್ರದ್ದೊಂದು 50 ಬಂದದಕ್ಕೆ ಲಾಸ್ಟ್ ಮಿನಿಟ್ಗೆ 169 ತನಕ ಬೆಳೀತು. ಡಿಫೆಂಡ್ ಮಾಡ್ಬೋದು ಆ ಗ್ರೌಂಡಲ್ಲಿ ಕಷ್ಟ, ಬಟ್ ಸ್ಟಿಲ್ ಒಂದು ರೆಸ್ಪೆಕ್ಟೇಬಲ್ ಟೋಟಲ್ 170 ರನ್ ಟಾರ್ಗೆಟ್. ಅಟ್ಲೀಸ್ಟ್ ಏನೋ ಒಂದು ಟ್ರೈ ಆದರೂ ಮಾಡ್ಬೋದು ಸೌತ್ ಆಫ್ರಿಕಾದ ಬೌಲರ್ಸು ಅಂತ ಅಂದ್ಕೊಂಡದು. ಮ್ಯಾಚ್ ಎಷ್ಟು ಬೇಗ ಸೋಲ್ಬಹುದು ಅಂತ ಟ್ರೈ ಮಾಡಿದಾಗಿತ್ತು. ಯಾಕಂತಂದರೆ ಪವರ್ ಪ್ಲೇಯಲ್ಲಿ 84 ರನ್. ಇವರ ಪವರ್ ಪ್ಲೇಯಲ್ಲಿ ಸೌತ್ ಆಫ್ರಿಕಾ ನಂಗೆ ಎಷ್ಟು ರನ್ ಹೊಡೆದು ಅಂತ ನೆನಪೋಗಿದೆ, ಬಟ್ ಇಡೀ ಟೂರ್ನಮೆಂಟಲ್ಲಿ ಸೌತ್ ಆಫ್ರಿಕಾದ ಸ್ಲೋವೆಸ್ಟ್ ಪವರ್ ಪ್ಲೇ ಅಂತ, ಜಾಸ್ತಿ ಡಾಟ್ ಬಾಲ್ಸ್ ಎಲ್ಲ ಆಡಿದ್ದಾರೆ. ಬಟ್ ಈ ಕಡೆ ನ್ಯೂಜಿಲ್ಯಾಂಡ್ ಅವರು ಅಮ್ಮ ದೇವ, ಸೈಫರ್ಟ್ ಅವರ ಆಟ ನೋಡುವಾಗ ನನಗೆ ಹೇಗೆ ಅನ್ನಿಸ್ತಾ ಇತ್ತು ಅಂತಂದರೆ, ನನಗೆ ಮೆಕ್ಕಲಮ್ ನೋಡಿದಾಗ ಆಗ್ತಿತ್ತು. ಸೊ ಅವರು ಕೂಡ ಸ್ವಲ್ಪ ಶಾರ್ಟು, ಸ್ವಲ್ಪ ಅವ್ರದ್ದು ಎಂತ ಹೇಳೋದು ಬ್ಯಾಟಿಂಗ್ ಪೊಸಿಷನ್ ಅಥವಾ ಪೋಶ್ಚರ್ ಏನಿದೆ ಮೆಕ್ಕಲಮ್ಗೆ ಸ್ವಲ್ಪ ಹೋಲ್ತಾ ಇತ್ತು. ಸೊ ಕೆಲವೊಂದು ಶಾರ್ಟ್ಸ್ ನೋಡಿದಾಗ ಮೆಕ್ಕಲಮ್ ಮಾಡ್ತಾ ಇದ್ದಾರೆ ಮಾರ ಅಂತ ನಂಗಂತೂ ಅನ್ನಿಸ್ತಾ ಇತ್ತು. ಏನು ಫಸ್ಟ್ 6 ಓವರ್ಗೆ 84 ರನ್, 9 ಓವರ್ಗೆ 117 ರನ್ ಹರಿದು ಬಂದಿದೆ. ಅಂದರೆ ಮ್ಯಾಚ್ ಅಲ್ಲಿ ಪವರ್ ಪ್ಲೇಯಲ್ಲಿ ಮ್ಯಾಚ್ ಸೋತಾಗಿ ಆಗಿದೆ ಸೌತ್ ಆಫ್ರಿಕಾ. ಬ್ಯಾಟಿಂಗಲ್ಲೂ ಪವರ್ ಪ್ಲೇಯಲ್ಲಿ ಸೋತರು, ಬೌಲಿಂಗಲ್ಲಂತೂ ಜಗಜ್ಜಾಹೀರಾಗಿ ಹೋಯಿತು. ಏನು ಅಂತಂದರೆ ಇಲ್ಲ ಆಗುದಿಲ್ಲ, ಇವರ ಹತ್ರ ಆಗುದಿಲ್ಲ, ಇನ್ನು ಪವಾಡವೇ ಆಗಬೇಕಂತ. ಅಂದರೆ ಇವರಕ್ಕಿಂತ ನೆಕ್ಸ್ಟ್ ಲೆವೆಲ್ ನಾವು ಚೋಕ್ ಮಾಡ್ತೇವೆ ಅಂತ ನ್ಯೂಜಿಲೆಂಡ್ ಏನಾದರೂ ಚೋಕ್ ಮಾಡಿದರೆ ಮ್ಯಾಚ್ ನ್ಯೂಜಿಲೆಂಡ್ ಸೋಲ್ಬೇಕು ಹೊರತು, ಇಲ್ಲದಿದ್ದರೆ ನ್ಯೂಜಿಲೆಂಡ್ ಸೋಲಿಕ್ಕೆ ಸಾಧ್ಯವೇ ಇಲ್ಲ, ಅಥವಾ ಸೌತ್ ಆಫ್ರಿಕಾ ವಿನ್ ಆಗಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ಪವರ್ ಪ್ಲೇಯಲ್ಲೇ ಗೊತ್ತಾಗಿ ಹೋಯಿತು. ಎಸ್ಪೆಷಲಿ ಕಾರ್ಬಿನ್ ಬಾಷ್ ಅವರ ಓವರಲ್ಲಿ 22 ರನ್ ಹೊಡೆದಾಗ ಆಯಿತು, ಇದು ಲಗಡಿ ಹೋಯಿತು ಸೌತ್ ಆಫ್ರಿಕಾಕ್ಕೆ ಅಂತ ಗೊತ್ತಾಯಿತು. 9 ಓವರ್ಗೆ 117, 10 ಓವರ್ಗೆ 124, 10ನೇ ಓವರಲ್ಲಿ 33 ಬಾಲಲ್ಲಿ 58 ರನ್ ಹೊಡೆದು ಸೈಫರ್ಟ್ ಅವರು ಔಟ್ ಆದರು. ಬಟ್ ಇದೇ 33 ಬಾಲಿಗೆ ಒಂದು ಮನುಷ್ಯ ಇದ್ದಾನೆ, ವಾ ದೇವ, ಫಿನ್ ಆಲೆನ್. 33 ಬಾಲಿಗೆ ಬರೋಬ್ಬರಿ 100. ಸೀರಿಯಸ್ಲಿ ಇನ್ಸೇನ್ ಹಿಟ್ಟಿಂಗ್ ಅಥವಾ ರುತ್ಲೆಸ್. ಒಂದು ಚೂರು ಕರುಣೆಯೇ ಇಲ್ಲ ಈ ಮನುಷ್ಯನಿಗೆ, ಒಂದು ಚೂರು ಸಹ ಕರುಣೆ ಇಲ್ಲ ಅನ್ನೋ ರೇಂಜಿಗೆ ಚಚ್ಚಿದ ರಾಕ್ಷಸನ ಥರ ದಡ ಬಡ. 12 ಓವರ್ಗೆ 149 ರನ್ ಆಗಿತ್ತು, 1 ವಿಕೆಟ್ ನಷ್ಟಕ್ಕೆ ನ್ಯೂಜಿಲೆಂಡ್ ಇದು. ಇನ್ನು ವಿನ್ ಆಗಲಿಕ್ಕೆ 21 ರನ್ ಬೇಕು. 21 ರನ್ ಹೊಡಿತಾರಂತ ಎಲ್ರಿಗೆ ಸಹ ಗೊತ್ತಿತ್ತು. ಬಟ್ ಫಿನ್ ಆಲನ್ಗೆ 100 ಆಗಬೇಕು ಅಂತಂದರೆ 24 ರನ್ ಬೇಕಿತ್ತು. 76 ರನ್ ಹೊಡೆದು ಬ್ಯಾಟಿಂಗ್ ಮಾಡ್ತಾ ಇದ್ರು ಫಿನ್ ಆಲನ್ನು. ಮ್ಯಾಚ್ ವಿನ್ ಆಗಲಿಕ್ಕೆ 21 ರನ್ ಬೇಕು. ಫಿನ್ ಆಲನ್ ಅವರದು 100 ಆಗಲಿಕ್ಕೆ 24 ರನ್ ಬೇಕು. 13ನೇ ಓವರ್ ಹಾಕಲಿಕ್ಕೆ ಮಾರ್ಕೋ ಆ್ಯನ್ಸನ್ ಅವರು ಬಂದರು. 4-4-6-6 ಅಲ್ಲಿಗೆ 20 ರನ್ ಬಂತು. ಆವಾಗ ಏನಾಯಿತು, ತಂಡ ಗೆಲ್ಲಲಿಕ್ಕೆ ಇನ್ನು 1 ರನ್ ಬೇಕು. ಮ್ಯಾಚ್ ಸ್ಕೋರ್ ಲೆವೆಲ್ ಆಗಿದೆ, 1 ರನ್ ಬೇಕು ಮ್ಯಾಚ್ ವಿನ್ ಆಗಲಿಕ್ಕೆ. ಇದು ಫಿನ್ ಆಲನ್ ಅವರಿಗೆ 4 ರನ್ ಬೇಕು 100 ಹೊಡಲಿಕ್ಕೆ. ನೆಕ್ಸ್ಟ್ ಬಾಲ್ 100, ಯಾಕಂದರೆ 4 ಹೊಡೆದ್ರು. ಸೊ 100 ಸಹ ಆಯಿತು, ಮ್ಯಾಚ್ ವಿನ್ನು ಕೂಡ ಆದರು, ಫೈನಲ್ಗೂ ಕೂಡ ಹೋದರು. ಒಂದು ಅದ್ಭುತವಾಗಿರುವಂತಹ ವಿಶ್ವ ದಾಖಲೆ ಕೂಡ ಮಾಡಿದರು. T20 ವರ್ಲ್ಡ್ ಕಪ್ ಇತಿಹಾಸದಲ್ಲೇ ಇಷ್ಟು ಫಾಸ್ಟೆಸ್ಟ್ ಇದು 100 ಯಾರು ಕೂಡ ಹೊಡೆದಿರಲಿಲ್ಲ. ಫಿನ್ ಆಲನ್ ಅವರು ಹೊಡೆದ ಕೂಡಲೇ ಆ ಒಂದು ಸೆಲೆಬ್ರೇಷನ್ ನೋಡಬೇಕಿತ್ತು. ಅದೆಲ್ಲ ನೋಡಿದಾಗ ಒಂದು ಚೂರಲ್ಲ ತುಂಬವೇ ನನಗೆ ಒಂದು ಭಯ ಆಗ್ತಾ ಉಂಟು. ಯಾಕಂತಂದರೆ ಈ ಒಂದು ವರ್ಲ್ಡ್ ಕಪ್ಪಲ್ಲಿ ಇದೇ ಥರ UAE ವಿರುದ್ಧ ಬೊಟ್ಟಿದ್ರು. ಈಗ ಯಾವಾಗ ಸೈಫರ್ಟ್ ಮತ್ತು ಫಿನ್ ಆಲನ್ ಅವರು ಹೊಡಿಲಿಕ್ಕೆ ಸ್ಟಾರ್ಟ್ ಮಾಡ್ತಾರೋ ಡಮ ಆವಾಗೆಲ್ಲ ತುಂಬ ದೊಡ್ಡ ವಿಕ್ಟ್ರಿ ಸಿಕ್ಕಿದೆ ನ್ಯೂಜಿಲೆಂಡಿಗೆ. ನ್ಯೂಜಿಲೆಂಡ್ ಫೈನಲ್ಗೆ ಬರಲಿಕ್ಕೆ ಇವರಿಬ್ಬರ ಕಾಂಟ್ರಿಬ್ಯೂಷನ್ ಜಾಸ್ತಿ ಉಂಟು. ಇವರಿಬ್ಬರು ಆ್ಯಕ್ಚುಲಿ ಚೆನ್ನಾಗಿ ಕ್ಲಿಕ್ ಆಗಿದ್ದಾರೆ, ಫಿನ್ ಆಲನ್ ಮತ್ತು ಸೈಫರ್ಟ್ ಅವರು. ಫೈನಲಲ್ಲಿ ಹೀಗೊಂದು ಆಗದಿರಲಿ ಅಂತ ನಾನು ಬೇಡಿಕೊಳ್ತೇನೆ. ಆ್ಯಂಡ್ ನಾಳೆ ನಮ್ಮ ಒಂದು ಫೈನಲ್ ಉಂಟು, ಇಂಡಿಯಾ ವರ್ಸಸ್ ಇಂಗ್ಲೆಂಡ್, ಮುಂಬೈಯಲ್ಲಿ ನಡೀತಾ ಇರೋದು. ಅದರ ಪ್ರಿವ್ಯೂ ವಿಡಿಯೋ ಬರ್ತದೆ. ನಾನು ನೈಟೇ ವಿಡಿಯೋ ಮಾಡ್ತೇನೆ, ಬಟ್ ಬೆಳಿಗ್ಗೆ ಅಪ್ಲೋಡ್ ಆಗ್ತದೆ, ಆಯಿತಾ? ಬೆಳಿಗ್ಗೆ ಯಾರು ಕಾಯ್ತಾ ಇರೋದಲ್ಲ, ಬೇಡ ಆಯಿತು. ಟೈಮ್ ಹೇಳಬೇಕಾ? ಈಗಲೇ ವಿಡಿಯೋ ಮಾಡಿ ಶೆಡ್ಯೂಲ್ ಮಾಡಿರ್ತೇನೆ. ಬೆಳಿಗ್ಗೆ ಕರೆಕ್ಟ್ 8 ಗಂಟೆಗೆ ನಿಮಗೆ ನೋಟಿಫಿಕೇಷನ್ ಬರ್ತದೆ. ಯಾಕಂತಂದರೆ ನೀವು ಸಬ್ಸ್ಕ್ರೈಬ್ ಆಗಿರ್ತೀರಿ, ಬೆಲ್ ಐಕನ್ ಸಹ ಒತ್ತಿರ್ತಿದ್ರೆ ಅದೆಲ್ಲ ಮಾಡಿರಿ. ಇಲ್ಲ ಆದರೂ ಸಹ ನೋಟಿಫಿಕೇಷನ್ ಬರೋದಿದ್ದರೆ ನೀವು ಒಂದು 8:01ಕ್ಕೆ ಚಾನಲನ್ನು ನೋಡಿದರೆ ನಿಮಗೆ ವಿಡಿಯೋ ಅಪ್ಲೋಡ್ ಆಗಿರ್ತದೆ. ಅದು ಕ್ಲಿಕ್ ಮಾಡಿ ನೋಡಿ. ಸರಿಯಾಗಿದೆ ಬರುವ. ಆ್ಯಂಡ್ ಕಂಗ್ರ್ಯಾಚುಲೇಷನ್ ನ್ಯೂಜಿಲೆಂಡ್ ಆ್ಯಂಡ್ ಸೌತ್ ಆಫ್ರಿಕಾ. ನೀವು ಮತ್ತೆ ನಿರೂಪಿಸಿದ್ರಿ ಅಷ್ಟೇ ಚೋಕರ್ಸ್ ಅಂತ. ಇದು ಚೋಕ್ ಅಲ್ಲದೆ ಇನ್ನೆಂಥದ್ದು. ನೀವು ಈ ವಾದವನ್ನು
ನೀವು ಒಪ್ಪುವುದಿಲ್ಲ ಅಂತಂದರೆ ನಿಮ್ಮ ವಾದವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸರಿಯಾಗಿ ಬರುವ ನಮಸ್ಕಾರ.